ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಈಗ ನಾನು ಸ್ಟ್ರಾಂಗು ರೂಪಿನ ರೋಮ ನಂಬರ್ 1ನಲ್ಲಿ ಮುಂದುವರಿಸ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ವರ್ಬಲ್ಲಿ ಸ್ಟ್ರಾಂಗ್ ವರ್ಬ್ಸಲ್ಲಿ ಗ್ರೂಪ್ ನಂಬರ್ 1 ಅಥವಾ ರೋಮ ನಂಬರ್ 1ನಲ್ಲಿ ಮುಂದುವರಿಸ್ತಾ ಇದ್ದೀನಿ. ಕಳ್ಳತನ ಮಾಡು ಅಂತ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಸ್ಟೀಲ್ ಅಂತ ಹೇಳ್ಬೇಕು. ಸ್ಟೀಲ್, STEAL, ಸ್ಟೀಲ್ ಅಂದರೆ ಕಳ್ಳತನ ಮಾಡುವಂತಾಗುತ್ತೆ. STEEL ಅಂದರೆ ಲೋಹ ಅಂತ ಆಗುತ್ತೆ. ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಸ್ಟೋಲ್, STOLE ಅಂತ ಆಗುತ್ತೆ. ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಸ್ಟೋಲನ್ ಅಂದರೆ ಕಳ್ಳತನ ಮಾಡಿ ಆಗಿದೆ ಅಂತ ಆಗುತ್ತೆ. ನೆಕ್ಸ್ಟ್ ವರ್ಬು ನೋಡ್ಕೊಳ್ಳಿ. ಪ್ರಮಾಣ ಮಾಡು ಅಂತ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಬೇಕು ಸ್ವಿಯರ್ ಅನ್ಬೇಕು. ಹಾಗೆ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಸ್ವೋರ್ ಅನ್ಬೇಕು. ಸ್ವೋರ್, SWOR ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಸ್ವಾರ್ನ್ ಅನ್ಬೇಕಾಗುತ್ತೆ. ಮುಂದುವರೆದು ಯಾವುದೇ ಪೇಪರು ಅಥವಾ ಹಾಳೆಯನ್ನು ಹರಿದಾಕಬೇಕಾದ್ರೆ ಹೇಳ್ಬೇಕು ಟಿಯರ್ ಅನ್ಬೇಕು. ಟಿಯರ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿ. ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಸ್ಟೋರ್ ಅಂತ ಆಗುತ್ತೆ. ಸ್ಟೋರ್ ಅಂದರೆ ಅದಾಗಿದೆ ಅಂತ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಟಾರ್ನ್, TORN ಆಗುತ್ತೆ. ಮನೆಯಲ್ಲಿರುವ ಯಾವುದೇ ಕಸವನ್ನು ಹೊರಗೆ ಹಾಕಬೇಕಾದ್ರೆ, ಹಾಗೆ ಯಾವುದೇ ಜಾಗದಲ್ಲಿ ಏನಾದರೂ ಹಾಕಬೇಕಾದ್ರೆ, ಹೊರಗಡೆ ಹಾಕಬೇಕಾದ್ರೆ ಅಥವಾ ಎಸೆಯಬೇಕಾದ್ರೆ ಹೇಳ್ಬೇಕು ಥ್ರೋ, THROW, ಥ್ರೋ ಅಂತ ಆಗುತ್ತೆ. ಇದು ಪ್ರೆಸೆಂಟ್ ಪಾಸ್ಟ್ ಟೆನ್ಸಲ್ಲಿ ಥ್ರೋ ಅಂದರೆ ಹೊರಗೆ ಹಾಕಿದೆ ಅಂತ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಥ್ರೋನ್ ಅಂತ ಆಗುತ್ತೆ. ಇದುವರೆಗೂ ವರ್ಬನ್ನು ಸ್ಟ್ರಾಂಗ್ ವರ್ಬ್ಸನ್ನು ಗ್ರೂಪ್ 1 ಅಥವಾ ರೋಮ ನಂಬರ್ 1 ಮುಗಿದಿದೆ. ಇನ್ನು ಮೇಲೆ ನಾವು ಗ್ರೂಪ್ ನಂಬರ್ 2 ಹೋಗ್ತಾ ಇದ್ದೀನಿ. ಅಂದರೆ ಸ್ಟ್ರಾಂಗ್ ವರ್ಬ್ಸನ್ನ ಮುಂದುವರೆದ ಭಾಗ ಗ್ರೂಪ್ 2 ಹೇಳ್ತಾ ಇದ್ದೀನಿ. ಮುಂದೆ ಹೇಳ್ತಾ ಇದ್ದೀನಿ. ಸ್ಟ್ರಾಂಗು ವರ್ಬಲ್ಲಿ ನಾವು ಏನು ಮಾಡಿದ್ವಿ, ವರ್ಬಿನ ಮುಂದೆ ಕೆಲವೊಂದಿಷ್ಟು ಅಕ್ಷರಗಳನ್ನು ಆ್ಯಡ್ ಮಾಡಿ ಪಾಸ್ಟ್ ಟೆನ್ಸು ಪಾಸ್ಟ್ ಪಾರ್ಟಿಸಿಪಲ್ ಮಾಡಿದ್ವಿ. ಆದರೆ ಇಲ್ಲಿ ಸ್ಟ್ರಾಂಗ್ ವರ್ಬು ಗ್ರೂಪ್ ನಂಬರು ರೋಮ ನಂಬರ್ 2 ಅಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ವರ್ಬ್ನ ಕೊನೆಯಲ್ಲಿ ಯಾವುದೇ ಅಕ್ಷರಗಳನ್ನು ಸೇರಿಸಬಾರ್ದು. ಆದರೆ ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಆಗ್ತವೆ. ಕೆಲವೊಮ್ಮೆ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಮತ್ತೆ ರಿಪೀಟ್ ಆಗ್ತಾ ಇರ್ತವೆ. ಈಗ ನಾನು ಸ್ಟ್ರಾಂಗ್ ವರ್ಬು ಗ್ರೂಪ್ ನಂಬರ್ 2 ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ನ ಹೇಳ್ತಾ ಇದ್ದೀನಿ. ಎಕ್ಸಾಂಪಲು ಮತ್ತು ಫಾರ್ಮ್ಯಾಟು ಅದೇ ಪ್ರಕಾರ ಹೇಳ್ತಾ ಇದ್ದೀನಿ. ಕಾಮನ್ ಆಗಿ ಇವತ್ತು ಟೇಬಲರು ಕಾಲಮಲ್ಲಿ ಪ್ರಾರಂಭದಲ್ಲಿ ಹೊರಬಂದಿದೆ. ನಂತರ ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ಹಾಗೆ ಮುಂದುವರೆದು ಪಾಸ್ಟ್ ಟೆನ್ಸ್ ಇರುತ್ತೆ. ಅದೇ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿವರೆಗೂ ಹೇಳಿದ ಫಾರ್ಮ್ಯಾಟು ಮತ್ತು ಕೆಲವೊಂದಿಷ್ಟು ವರ್ಬ್ಸನ್ನು ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ. ಇವುಗಳು ಸ್ಟ್ರಾಂಗ್ ವರ್ಬ್ಸು ಜೊತೆಗೆ ಗ್ರೂಪ್ ನಂಬರು 2 ಹೇಳಿದ್ದೀನಿ. ಪ್ರಾರಂಭದಲ್ಲಿ ಗೆಲ್ಲು ಅಂತ ಹೇಳಿದ್ರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇನ್ನೊಂದಾಗುತ್ತೆ. ಪಾಸ್ಟ್ ಟೆನ್ಸಲ್ಲಿ ಒಂದೊಂದಾಗುತ್ತೆ. ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ಲಿ ಒಂದೊಂದಾಗುತ್ತೆ. ಅಂದರೆ ಇಲ್ಲಿ ಪಾಸ್ಟ್ ಟೆನ್ಸು ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸು ವರ್ಬು ಸೇಮ್ ಇದೆ. ಈ ಸರಣಿ ಇರಬೇಕಾಗುತ್ತೆ ಅಂತ ಹೇಳಿದ್ವಿ. ಮುಂದುವರೆದು ಎಸೆ ಅಂತ ಹೇಳಬೇಕಾದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಸ್ಲಿಂಗ್ ಅಂತಿದೆ, ಸ್ಲಿಂಗ್ ಅಂತೇಳಿ. ಪಾಸ್ಟಲ್ಲಿ ಸ್ಲಂಗ್ ಇದೆ. ಹಾಗೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಸ್ಲಂಗ್ ಅಂತಿದೆ. ಹಾಗೆ ಇರಬೇಕು, ಹಾಗೆ ಹೇಳ್ಬೇಕು, ಹಾಗೆ ಬರೀಬೇಕು ಅಂತ ಹೇಳಿದ್ದೀನಿ. ಮುಂದುವರೆದು ಎಚ್ಚರ ಮಾಡಲಿಕ್ಕೋ ಅನ್ನೋದನ್ನ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಅವೇಕ್ ಅಂತ ಆಗಬೇಕು. ಪಾಸ್ಟ್ ಟೆನ್ಸಲ್ಲಿ ಅವೋಕ್ ಅಂತ ಆಗುತ್ತೆ. ಪಾಸ್ಟು ಪಾರ್ಟಿಸಿಪಲ್ಲಿ ಅವೋಕ್ ಅಂತ ಆಗುತ್ತೆ. ಮುಂದುವರೆದು ಆಗು ಅಥವಾ ಸಂಭವಿಸು ಅಂತ ಹೇಳಲಿಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಬಿಕಮ್ ಅಂತ ಆಗುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿ ಬಿಕಮ್ ಅಂತಿದೆ. ಪಾಸ್ಟ್ ಟೆನ್ಸಲ್ಲಿ ಬಿಕಮ್ ಅಂತ ಆಗುತ್ತೆ. ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಬಿಕಮ್ ಅಂತ ಆಗುತ್ತೆ. ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಹ್ಯಾವು ಆ್ಯಂಡ್ ಹ್ಯಾಸು ಇದ್ದಾಗ ಮಾತ್ರ ನಾವು ಪಾಸ್ಟ್ ಪಾರ್ಟಿಸಿಪಲ್ಲು ವರ್ಬನ್ನು ಉಪಯೋಗ ಮಾಡೋಕ್ಕಾಗುತ್ತೆ. ಬಿಟ್ಟರೆ ಮಾಡಲಿಕ್ಕೆ ಬರಲ್ಲ. ಈಗ ನೋಡೋಣ. ಅಂಟಿಕೊಳ್ಳು ಅನ್ನುವ ವರ್ಬಿನ ಪ್ರೆಸೆಂಟ್ ಟೆನ್ಸಲ್ಲಿ ಕ್ಲಿಂಗ್ ಅಂತ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲಲ್ಲಿ ಕ್ಲಂಗ್ ಅಂತ ಆಗುತ್ತೆ. ಪಾಸ್ಟ್ ಟೆನ್ಸಲ್ಲಿ ಕೂಡ ಕ್ಲಂಗ್ ಅಂತ ಆಗುತ್ತೆ. ಇನ್ನುವರೆಗೂ ಅಗಿಯಲ್ಲಿ ನೆಲದಲ್ಲಿ ತೋರುವುದಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಡಿಕ್ ಅಂತ ಆಗುತ್ತೆ. ಪಾಸ್ಟ್ ಟೆನ್ಸಲ್ಲಿ ಡಕ್ ಅಂತ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ಲಿ ಡಕ್ ಅಂತ ಆಗುತ್ತೆ.
ಮುಂದುವರೆದು ಮೀನುವರೆಗೂ ಬಂಧಿಸು ಅಥವಾ ಕಟ್ಟು ಅಂತ ಹೇಳಲಿಕ್ಕೆ ಪ್ರೆಸೆಂಟೆನ್ಸಲ್ಲಿ ಮಣ್ಣನ್ನು ಪಾಸ್ಟ್ ಟೆನ್ಸಲ್ಲಿ ಬಹುನಂತಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಬಹುನಂತಾಗುತ್ತೆ. ಹಾಗೆಯೇ ಮುಂದಿನವರೆಗೂ ಕುಡಿ ಅಂದರೆ ಇಲ್ಲಿ ನೀರು ಕುಡಿಯೋದು ಅಥವಾ ಹಾಲು ಕುಡಿಯೋದು ಏನಾದರೂ ಕುಡಿಯೋದ್ರೆ ಆಗ ಮಾತ್ರ ಪ್ರೆಸೆಂಟ್ ಟೆನ್ಸಲ್ಲಿ ಡ್ರಿಂಕ್ ಅಂತ ಹೋಗುತ್ತೆ. ಪಾಸ್ಟ್ ಟೆನ್ಸಲ್ಲಿ ಡ್ರಂಕ್ ಅನ್ನಬೇಕು, ಪಾಸ್ಟ್ ಪಾರ್ಟಿಸಿಪಲ್ಲಿ ಡ್ರಂಕ್ ಅಂತ ಆಗುತ್ತೆ. ಮುಂದಿನವರೆಗೂ ಜಗಳ ಆಡುವುದಕ್ಕೆ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಫೈಟ್ ಅನ್ನಬೇಕು, ಪಾಸ್ಟ್ ಟೆನ್ಸಲ್ಲಿ ಫಾಟ್ ಅನ್ನೋದಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಫಾಟ್ ಅನ್ನೋದಾಗುತ್ತೆ. ಮತ್ತು ಹೇಳ್ತೀನಿ ನಿಮ್ಮಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ಲು ಒಬ್ಬನ ಉಪಯೋಗ ಮಾಡೋ ಕಡೆ ಹ್ಯಾವು ಆ್ಯಂಡ್ ಹ್ಯಾವು ಆರ್ ಹ್ಯಾವು ಅಥವಾ ಹ್ಯಾಸು ಇರಲೇಬೇಕಾಗುತ್ತೆ. ಇದ್ರೆ ಮಾತ್ರ ನೀವು ಪಾಸ್ಟ್ ಪಾರ್ಟಿಸಿಪಲ್ಲು ಉಪಯೋಗ ಮಾಡಲಿಕ್ಕೆ ಬರುತ್ತೆ, ಇದರಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನವರೆಗೂ ಕಂಡುಹಿಡಿಯುವುದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಫೋನ್ ಪಾಸ್ಟ್ ಟೆನ್ಸಲ್ಲಿ ಫೋನ್ ಅನ್ನೋದಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಫೋನ್ ಅನ್ನೋದಾಗುತ್ತೆ. ಮುಂದುವರೆಯುವುದು ವರ್ಬು ಹಸಿ ಅಲ್ಲಿ ಒಗೆಯುವುದು ಅಥವಾ ಎಸೆಯುವುದು ಅಂತಾಗುತ್ತೆ, ಪ್ರೆಸೆಂಟ್ ಟೆನ್ಸಲ್ಲಿ ಫ್ಲಿಂಗ್ ಅಂತಾಗುತ್ತೆ. ಹಾಗೆ ಪಾಸ್ಟ್ ಟೆನ್ಸಲ್ಲಿ ಫ್ಲಂಗ್ ಅಂತಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಕೂಡ ಫ್ಲಂಗ್ ಅಂತಾಗುತ್ತೆ. ಮುಂದುವರೆದು ಮುಂದಿನವರೆಗೂ ಒಂದು ಅಥವಾ ತೆಗೆದುಕೋ ಅಂತ ಹೇಳಲಿಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ತೆಗೆದುಕೋ, ಪಾಸ್ಟ್ ಟೆನ್ಸಲ್ಲಿ ಕಾಟ್ ಅಂತ ಹೋಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಕಾಟ್ ಅಂತ ಆಗುತ್ತೆ. ಮುಂದುವರೆದು ಬೀಸುವುದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಬೆರಳು ಅಂತಾಗುತ್ತೆ, ಪಾಸ್ಟ್ ಟೆನ್ಸಲ್ಲಿ ಸೌಂಡ್ ಅಂತಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಸೌಂಡ್ ಅಂತಾಗುತ್ತೆ. ಮತ್ತೆ ಹೇಳ್ತೀನಿ ಪಾಸ್ಟ್ ಪಾರ್ಟಿಸಿಪಲ್ಲು ವರ್ಬು ಬರೀಬೇಕಾದ್ರೆ ಹೇಳ್ಬೇಕಾದ್ರೆ ತೋರಿಸ್ಬೇಕಾದ್ರೆ ಅಲ್ಲಿ ನಿಮ್ಮಲ್ಲಿ ಹ್ಯಾವು ಹ್ಯಾಸು ವರ್ಬನ್ನ ಮುಂದೆ ಮಾತ್ರ ಇವುಗಳನ್ನ ಹಾಕಬೇಕಾಗುತ್ತೆ. ಅದೇ ಬಿಟ್ಟರೆ ನೀವು ಕೇವಲ ಪಾಸ್ಟ್ ಟೆನ್ಸು ವರ್ಬು ಸಾಕಾಗುತ್ತೆ ಅಂತ ಹೇಳ್ತಾಯಿದ್ದೀನಿ. ನೆಕ್ಸ್ಟ್ ವರ್ಬು ನೋಡ್ಕೊಳ್ಳಿ, ಹಿಡಿದುಕೋ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೋಲ್ಡ್ ಅಂತಾಗುತ್ತೆ, ಪಾಸ್ಟ್ ಟೆನ್ಸಲ್ಲಿ ಹೆಡ್ ಅಂತಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲಲ್ಲಿ ಹೋಲ್ಡ್ ಅಂತಾಗುತ್ತೆ. ಮುಂದುವರೆದು ನಾದ ಮಾಡು ಅಂತ ಹೇಳಲಿಕ್ಕೆ ಅಂದರೆ ನಿಮ್ಮ ಮೊಬೈಲು ನಾದ ಮಾಡುತ್ತೆ, ಆಗ ಪ್ರೆಸೆಂಟ್ ಟೆನ್ಸಲ್ಲಿ ರಿಂಗ್ ಅಂತ ಹೇಳಬೇಕು, ಪಾಸ್ಟ್ ಟೆನ್ಸಲ್ಲಿ ರಂಗ್ ಅಂತ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ರಂಗ್ ಅಂತ ಆಗುತ್ತೆ. ಹಾಗೆ ಮುಂದುವರೆದು ಓಡು ಅನ್ನೋದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ರನ್ ಅಂತ ಆಗುತ್ತೆ, ಪಾಸ್ಟ್ ಟೆನ್ಸಲ್ಲಿ ರನ್ ಅಂತ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ರನ್ ಅಂತ ಆಗುತ್ತೆ. ಹಾಗೆ ಮುಂದುವರೆದು ನೆಕ್ಸ್ಟ್ ವರ್ಬು ಪ್ರಕಾಶಿಸು ಅನ್ನೋದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಶೇರ್ ಅಂತ ಆಗುತ್ತೆ, ಪಾಸ್ಟ್ ಟೆನ್ಸಲ್ಲಿ ಶೋ ಅಂತ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಕೂಡ ಶೋ ಅಂತ ಆಗುತ್ತೆ. ಮುಂದುವರೆದು ನೆಕ್ಸ್ಟ್ ವರ್ಬು ಇದು ಹಾಡು ಅಂತ ಸಿಂಗ್ ಅಂತ ಆಗುತ್ತೆ, ಪಾಸ್ಟ್ ಟೆನ್ಸಲ್ಲಿ ಹೇಳಿದರೆ ಸ್ಯಾಂಗ್ ಅಂತ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಸಂಗ್ ಅಂತ ಆಗುತ್ತೆ. ಮತ್ತೆ ಮಾಡ್ತೀನಿ ಪಾಸ್ಟ್ ಪಾರ್ಟಿಸಿಪಲ್ಲು ವರ್ಬನ್ನ ನೀವು ಉಪಯೋಗ ಮಾಡಬೇಕಾದ್ರೆ ನಿಮ್ಮ ವರ್ಬನ್ನ ಹಿಂದೆ ಹ್ಯಾವು ಹ್ಯಾಸು ಇರಲೇಬೇಕು ಅಂತ ಹೇಳ್ತಾಯಿದ್ದೀನಿ. ಅಂದರೆ ಐ ವಿ ಯು ದೇ ಇದ್ದಾಗ ನೀವು ಅಲ್ಲಿ ಹ್ಯಾವ್ ಉಪಯೋಗ ಮಾಡಬೇಕು. ಆದರೆ ಈ ಸಿ ಇತ್ತು ಇದ್ದಾಗ ಮಾತ್ರ ಹ್ಯಾಸು ಉಪಯೋಗ ಮಾಡಿರಬೇಕಾಗುತ್ತೆ. ಹಾಗೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ಲು ವರ್ಬನ್ನ ಉಪಯೋಗ ಮಾಡಲೇಬೇಕು ಅಂತ ಹೇಳ್ತಾಯಿದ್ದೀನಿ. ಹ್ಯಾವು ಹ್ಯಾಸು ಇಲ್ಲದಿದ್ದರೆ ನೀವು ಪಾಸ್ಟ್ ಟೆನ್ಸಲ್ಲಿ ವರ್ಬನ್ನ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ದೀನಿ. ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾಯಿದ್ದೀನಿ. ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಫ್ರೈಡೇ, ನಾಳೆ ಅಂದರೆ ಬೆಳಗ್ಗೆ ಮಂಡೇ ಮಾರ್ನಿಂಗು ಸಿಗೋಣ. ಆಗ ಇಂಗ್ಲೀಷ್ನಲ್ಲಿ ಇರುವ ವರ್ಬಿನಲ್ಲಿ ವರ್ಬನ್ನ ಮುಂದುವರೆದ ಭಾಗ ಸ್ಟ್ರಾಂಗ್ ವರ್ಬ್ ಟು ಗಮನ ಬಿಟ್ಟುವನ್ನು ಮುಂದುವರೆದ ಭಾಗವನ್ನು ಮಂಡೇ ತಿಳಿಯೋಣ. ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ಗೊತ್ತಾಗುತ್ತೆ, ತಿಳ್ಕೊಂಡಾದ್ಮೇಲೆ ಬುದ್ಧಿವಂತಾಗ್ತೀರ. ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ಮಚ್, ಬೈ, ಟೇಕ್ ಕೇರ್, ಸಿ ಯು ಸೂನ್.